ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಪೂರ್ವಾಚಾರ್ಯ ಧರ್ಮದರ್ಶನ, ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತು ಭಾಗ 3, ರೇಣುಕಾಚಾರ್ಯರ ಉತ್ತರಾಧಿಕಾರಿ ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಅಭಿನವ ರೇವಣಸಿದ್ಧ ಶಿವಾಚಾರ್ಯರು. ಸಂಶೋಧನಾ ಗ್ರಂಥಕರ್ತರು ಸಾಹಿತ್ಯ ವಿಶಾರದ ಶಿವಾದ್ವೈತ ಪ್ರಾಚಾರ್ಯ ಧರ್ಮ ಸಾಹಿತ್ಯ ಸುಧಾಕರ ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯ ಬೆಂಗಳೂರು ಇವರು. ಈ ಗ್ರಂಥದ 100 ಪುಟಗಳ ಪೈಕಿ 20 ಪುಟಗಳು ಓದೋದಾಯಿತು. ಶ್ರೀ ರೇವಣಸಿದ್ಧರ ಪಟ್ಟಾಭಿಷೇಕ. ರೇವಣಸಿದ್ಧನಿಗೆ 18 ತುಂಬಿತ್ತು. ಶ್ರೀ ರೇಣುಕ ಜಯಂತಿಯ ಸಮಯ ರೇವಣಸಿದ್ಧನನ್ನು ರೇಣುಕಗಿರಿಯಿಂದ ಕೊಲ್ಲಿಪಾಕಿ ಕ್ಷೇತ್ರಕ್ಕೆ ಕರೆದೊಯ್ಯಲಾಯಿತು. ಶ್ರೀ ಕ್ಷೇತ್ರದಲ್ಲಿ ಅಸಂಖ್ಯ ಜನ ಸೇರಿತ್ತು. ಸೋಮನಾಥ ಸಾನ್ನಿಧ್ಯದಲ್ಲಿ ರೇವಣನಿಗೆ ಯೋಗಿವರ್ಯರಿಂದ ವಿದ್ಯುಕ್ತವಾಗಿ ಶಿವಯೋಗ ಮಹಾದೀಕ್ಷೆ ನಡೆಯಿತು. ನಂತರ ರೇವಣಸಿದ್ಧನನ್ನು ಮಲಯ ಪರ್ವತದ ಮಧ್ಯಭಾಗದಲ್ಲಿ ಭದ್ರಾ ನದಿಯ ತೀರದಲ್ಲಿ ಕಂಗೊಳಿಸುತ್ತಿದ್ದ ಶ್ರೀಮದ್ ರಂಭಾಪುರಿ ಧರ್ಮಪೀಠಕ್ಕೆ ಕರೆದೊಯ್ಯಲಾಯಿತು. ಆ ಪೀಠದಲ್ಲಿ ಉಪಸ್ಥಿತರಾಗಿದ್ದ ಜಗದ್ಗುರುಗಳು ರೇವಣಸಿದ್ಧನನ್ನು ಕಂಡು ಆನಂದ ತುಂದಿಲರಾಗಿ ಇವನು ಶಠಸ್ಥಲ ಜ್ಞಾನಿಯೂ ವಿದ್ಯಾವಾರಿಧಿಯೂ ಶಿವಯೋಗ ಧುರೀಣನೂ ಆಗಿದ್ದು ರಂಭಾಪುರಿ ಪೀಠಾಧಿಕಾರವನ್ನು ಹೊಂದುವುದರಲ್ಲಿ ಸರ್ವ ರೀತಿಯಿಂದಲೂ ಅರ್ಹನಾಗಿರುವನಲ್ಲದೆ ಶಿಕ್ಷಾ ರಕ್ಷಣಾ ಕಾರ್ಯದಲ್ಲಿಯೂ ಸಮರ್ಥನಾಗಿರುವುದರಿಂದ ಈತನನ್ನು ಪಟ್ಟಾಭಿಷಿಕ್ತನನ್ನಾಗಿ ಮಾಡುವುದು ಉಚಿತವೆಂದು ನಿರ್ಧರಿಸಿ ಶುಭ ಮುಹೂರ್ತವನ್ನು ನಿಶ್ಚಯಿಸಿ ಸಕಲ ಸಾಮಗ್ರಿಗಳನ್ನು ಸಜ್ಜುಗೊಳಿಸಿ ಶ್ರೀ ಕೇದಾರ, ಶ್ರೀಶೈಲ, ಕಾಶಿ, ಉಜ್ಜಯಿನಿ ಪೀಠಾಚಾರ್ಯರನ್ನು ಆಹ್ವಾನಿಸಿ ಪೀಠದ ಶಿಷ್ಯರಾದ ರಾಜ ಮಹಾರಾಜರನ್ನು ಸಮಾಜದ ಮುಖಂಡರನ್ನು ಆಮಂತ್ರಿಸಿದರು. ಪಟ್ಟಾಧಿಕಾರಕ್ಕೆ ಸೂಕ್ತವಾದ ಸಭಾಂಗಣವನ್ನು ನಿರ್ಮಿಸಿ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿದರು. ಪೀಠಾಧಿಕಾರಕ್ಕೆ ಪೂರ್ವಭಾವಿಯಾಗಿ ಮಾಡಬೇಕಾದ ಎಲ್ಲಾ ಕಾರ್ಯಗಳನ್ನು ವಿಧಿಪೂರ್ವಕವಾಗಿ ನೆರವೇರಿಸಿ ಕ್ರಿಸ್ತಶಕ 1068ರಂದು ವಂದಿಮಾಗದರು ವೇದಘೋಷ ಮಾಡುತ್ತಿರಲು, ಮಂಗಳವಾದ್ಯಗಳು ಭೋರ್ಗರೆಯುತ್ತಿರಲು ಜಗದ್ಗುರುಗಳು ರೇವಣಸಿದ್ಧನನ್ನ ಹಸ್ತಲಾಘವದಿಂದ ಸಭಾಸ್ಥಾನಕ್ಕೆ ಕರೆತಂದು ವೀರ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಅಮೂಲ್ಯ ರತ್ನ ಖಚಿತವಾದ ದಿವ್ಯ ಕಿರೀಟವನ್ನ ಆತನ ಮಸ್ತಕದಲ್ಲಿರಿಸಿ ಆಶೀರ್ವದಿಸಿದರು. ರೇವಣಸಿದ್ಧನು ಅಭಿನವ ರೇವಣಸಿದ್ಧ ಶಿವಾಚಾರ್ಯನೆಂಬ ಅಭಿಧಾನದಿಂದ ವೀರ ಸಿಂಹಾಸನ ಆಸೀನನಾಗಿ ಕಂಗೊಳಿಸುತ್ತಿದ್ದನು. ಉಭಯ ಪಾರ್ಶ್ವದಲ್ಲಿ ಚತುರಾಚಾರ್ಯರು ನೂತನ ಜಗದ್ಗುರುವನ್ನ ಆಶೀರ್ವದಿಸಿದರು. ಭಕ್ತಾದಿಗಳು ಅಮೂಲ್ಯ ವಸ್ತುಗಳನ್ನು ಗುರು ಕಾಣಿಕೆಯಾಗಿ ಅರ್ಪಿಸಿ ಭಕ್ತಿ ಉದ್ರೇಕದಿಂದ ಉಘೇ ಉಘೇ ಎಂದು ಜಯಘೋಷ ಮಾಡಿದರು. ಸಿಂಹಾಸನಾಸೀನರಾದ ನೂತನ ಜಗದ್ಗುರು ಅಭಿನವ ರೇವಣಸಿದ್ಧ ಶಿವಾಚಾರ್ಯರು ದಿವ್ಯ ತೇಜೋಶಾಲಿಗಳಾಗಿ ಯೋಗದಂಡ, ಕಮಂಡಲ, ವಜ್ರಕುಂಡಲಗಳಿಂದ ಶೋಭಿಸುತ್ತಾ ಶಿರೋಲಿಂಗಧಾರಿಗಳಾಗಿ ಪ್ರಕಾಶಿಸುತ್ತಿದ್ದರು. ಪಟ್ಟಾಧಿಕಾರ ಮಹೋತ್ಸವವು ಸಾಂಗವಾಗಿ ನಡೆದ ಮೇಲೆ ಭಕ್ತಾದಿಗಳು ಗುರುವರ್ಯರಿಗೆ ವಂದಿಸಿದರು. ಗುರುಪ್ರಸಾದವನ್ನು ಸ್ವೀಕರಿಸಿ ತಮ್ಮ ನಿವಾಸಗಳಿಗೆ ತೆರಳಿದರು.
ಶ್ರೀ ಅಭಿನವ ರೇವಣಸಿದ್ಧ ಶಿವಾಚಾರ್ಯರು ಶ್ರೀ ಚತುರಾಚಾರ್ಯರನ್ನ ಭಕ್ತಿಯಿಂದ ಸತ್ಕರಿಸಿ ಸಕಲ ಮರ್ಯಾದೆಗಳೊಡನೆ ಕಳುಹಿಸಿಕೊಟ್ಟರು. ಕೆಲ ಕಾಲ ಪೀಠದಲ್ಲಿಯೇ ತಂಗಿ ಅನ್ನದಾಸೋಹ ಜ್ಞಾನ ದಾಸೋಹಗಳನ್ನು ವ್ಯಾಪಕವಾಗಿ ನಡೆಸುವ ವ್ಯವಸ್ಥೆ ಮಾಡಿ ದರ್ಶನಕ್ಕಾಗಿ ಬರುತ್ತಿದ್ದ ಸಹಸ್ರಾರು ಭಕ್ತರಿಗೆ ಸಾಂಗವಾಗಿ ಶಿವ ಸಿದ್ಧಾಂತದ ಉಪದೇಶವನ್ನು ನೀಡುತ್ತಾ ಶಿವಪೂಜಾಲೋಲರಾಗಿದ್ದರು. ಶರಣಾಗಿ ಬಂದವರಿಗೆ ದೀಕ್ಷಾ ಸಂಸ್ಕಾರವನ್ನು ಉಪಾಚಾರ್ಯರಿಂದ ಮಾಡಿಸಿ ನಂತರ ಅವರಿಗೆ ತಾವೇ ಶಿವ ಸಿದ್ಧಾಂತವನ್ನು ಉಪದೇಶಿಸಿ ಹರಸಿ ಕಳಿಸುತ್ತಿದ್ದರು. ಅವರು ಪರಮಾಚಾರ್ಯರು. ಈ ಮಠಾಧೀಶರಿಗೆ ಏನಂತಾರೆ ಉಪಾಚಾರ್ಯರು ಅಂತ, ಅವರು ಸಹಾಯಕರು. ಕೆಲ ಕಾಲದ ನಂತರ ಶ್ರೀ ಆದಿ ರೇಣುಕ ಭಗವತ್ಪಾದರು ಅಗಸ್ತ್ಯರಿಗೆ ಉಪದೇಶ ಮಾಡಿದ ಪವಿತ್ರ ಕ್ಷೇತ್ರವಾದ ಮಲಯಾಚಲಕ್ಕೆ ತೆರಳಿ ಅಲ್ಲಿ ಕೆಲ ಕಾಲ ತಪವೆಸಗಿ ಭಕ್ತರನ್ನು ಹರಸಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಕಾರ್ಯಾರ್ಥವಾಗಿ ದೇಶ ಪರ್ಯಟನ ಮಾಡಲು ನಿರ್ಧರಿಸಿ ಮೊದಲಿಗೆ ಕಾಂಚಿ ನಗರವನ್ನ ಪ್ರವೇಶ ಮಾಡಿದರು. ಕಾಂಚೀಪುರ ಕೇಳಿದ್ರೆ ಇಲ್ಲ? ಕಾಂಚೀಪುರ, ಕಂಚಿ ಅದೇ ಮೊನ್ನೆ ಹೋಗಿ ಬಂದಾರಲ್ಲ ನಮ್ಮ ಕಲ್ಯಾಣಪುರ. ಕಾಂಚೀಪುರವನ್ನ ಚೋಳ ಭೂಪಾಲನು ಆಳುತ್ತಿದ್ದನು. ಯಾವಾಗಂತಂದ್ರ 1062 ಇಸ್ವಿ. ಇವ್ರದ್ದು ರೀ ಬಸವಣ್ಣವ್ರಿಗಿಂತ ಹಿಂದಿನವ್ರು. ಬಸವಣ್ಣವ್ರು ಇವ್ರಿಗೆ ವಯಸ್ಸಾಗಿರ್ತದೆ, ಬಸವಣ್ಣವ್ರು ಸಣ್ಣವ್ರು ಇರ್ತಾರೆ, ಇವ್ರು ವಯಸ್ಸಾದವ್ರು ಇರ್ತಾರೆ. ಕಾಂಚೀಪುರವನ್ನ ಚೋಳ ಭೂಪಾಲನು ಆಳುತ್ತಿದ್ದನು. ಅವನು ವಿಷ್ಣು ಭಕ್ತನಾಗಿ ಇತರ ದೈವಗಳನ್ನು ಮನ್ನಿಸುತ್ತಿರಲಿಲ್ಲ. ಅವನ ಪ್ರಜೆಗಳು ಹಿಂಸಾ ಮಾರ್ಗ ಅವಲಂಬಿಗಳಾಗಿ ದೀನ ದಲಿತರನ್ನ ಶಿವಭಕ್ತರನ್ನ ನಾನಾ ರೀತಿಯಿಂದ ಹಿಂಸಿಸುತ್ತಿದ್ದರು. ಅಸಹಾಯಕರಾದ ಪ್ರಜೆಗಳು ದುಃಖ ಪರಂಪರೆಗಳಿಂದ ಪರಿತಪಿಸುತ್ತಿದ್ದರು. ಇದನ್ನು ತಮ್ಮ ತಪೋದೃಷ್ಟಿಯಿಂದ ಅರಿತ ಶ್ರೀ ರೇವಣಸಿದ್ಧರು ದುಃಖ ಪೀಡಿತರಾದವರನ್ನು ಉದ್ಧರಿಸುವ ಸಂಕಲ್ಪ ಮಾಡಿ ಪಿಣ್ಣಾಂಕನೆಂಬ ಹೆಸರಿನಿಂದ ಹರಕು ಬಟ್ಟೆಗಳನ್ನುಟ್ಟು ಹುಚ್ಚರಂತೆ ನಟಿಸುತ್ತಾ ಕಾಂಚೀಪುರ ಪ್ರವೇಶ ಮಾಡಿ ರಾಜಬೀದಿಗಳಲ್ಲಿ ಓಡಾಡುತ್ತಿದ್ದರು. ಅವರ ವಿಚಿತ್ರ ನಡವಳಿಕೆಗಳನ್ನು ನೋಡಿ ಕೆಲವರು ಹಾಸ್ಯ ಮಾಡುತ್ತಿದ್ದರು, ಕೆಲವರು ನಿಂದಿಸುತ್ತಿದ್ದರು, ಮತ್ತೆ ಕೆಲವರು ಕನಿಕರಿಸುತ್ತಿದ್ದರು. ಹೀಗಿರುವಲ್ಲಿ ಒಂದು ದಿನ ಕೆಲವು ಪುಂಡರು ಅವರನ್ನು ಏಕಕಾಲದಲ್ಲಿಯೇ ಮುತ್ತಿ ಅವರ ಕುತ್ತಿಗೆಗೆ ಕೈ ಹಾಕಿ ಅಲ್ಲಿಯೇ ಇದ್ದ ಚೋಳ ಭೂಪಾಲನ ಕುಲದೈವವಾದ ವರದರಾಜ ಸ್ವಾಮಿಯ ದೇವಾಲಯದೊಳಕ್ಕೆ ಬಲಾತ್ಕಾರದಿಂದ ತಳ್ಳಿ ಹೊರಟು ಹೋದರು. ಅದರಿಂದಾಗಿ ಹುಚ್ಚನ ವೇಷದಲ್ಲಿದ್ದ ಜಗದ್ಗುರು ಶ್ರೀ ರೇವಣಸಿದ್ಧ ಶಿವಾಚಾರ್ಯರು ಅವರ ಕುತ್ತಿಗೆಗೆ ಬಾಧೆಯಾಯಿತು. 14 ಲೋಕಗಳಿಗೂ ಗುರುವಾದ ಜಗದ್ಗುರು ರೇವಣಸಿದ್ದೇಶ್ವರರಿಗೆ ಆದ ಬಾಧೆಯನ್ನು ನೋಡಿ ಸಹಿಸಲಾರದೆ ಆ ದೇವಾಲಯದ ಗರ್ಭಗುಡಿಯಲ್ಲಿ ಇದ್ದ ಸ್ಥಾವರ ಮೂರ್ತಿಯಾದ ಶ್ರೀ ವರದರಾಜ ಸ್ವಾಮಿಯ ವಿಗ್ರಹದ ಮಸ್ತಕಕ್ಕೆ ಬಾಧೆಯಾಗಿ ಆ ಮಸ್ತಕವು ಅಲುಗಾಡಲಾರಂಭಿಸಿತು. ಆ ವಿಷಯವನ್ನ ಅರ್ಚಕರಿಂದ ತಿಳಿದು ಚೋಳ ಭೂಪಾಲ ಭಯದಿಂದ ಚಕಿತನಾಗಿ ದಿಕ್ಕೇ ತೋಚದಂತಾದ. ಆ ದೇವರದು ಮೂರ್ತಿನೇ ತಲೆ ಅಳ್ಳಾಡಕತ್ತಂತ. ಹರಿಹರಿ, ಇದೆಂತ ವಿಚಿತ್ರ! ನನ್ನ ಕುಲದೈವವಾದ ವರದರಾಜ ಸ್ವಾಮಿಯ ಮೂರ್ತಿಯ ಮಸ್ತಕವು ಅಳ್ಳಾಡುವುದೆಂದರೇನು? ಇಂಥ ವಿಚಿತ್ರ ನಡವಳಿಕೆಯನ್ನು ನಾನೆಂದೂ ಕೇಳಿಯೋ ಇಲ್ಲ, ನೋಡಿಯೂ ಇಲ್ಲ. ನಾನು ನನ್ನ ಕುಲದೇವರಿಗೆ ಏನಾದರೂ ಅಪಚಾರ ಮಾಡಿರುವೆನೆ ಎಂದು ಚಿಂತಿಸುತ್ತಿರಲು ಕೆಲ ಮಂತ್ರಿಗಳು ದೈವಾಜ್ಞರು ರಾಜನಿಗೆ ಶಾಂತಿ ಕ್ರಿಯೆಗಳನ್ನ
ಅನ್ನದಾನ ಗೋದಾನವೇ ಮೊದಲಾದ ಸತ್ಕಾರ್ಯಗಳನ್ನು ಮಾಡುವಂತೆ ಸಲಹೆ ಮಾಡಲು ರಾಜನು ಅದರಂತೆ ಮಾಡಿದರೂ ಯಾವ ಪ್ರಯೋಜನ ಕಂಡು ಬರದಿರಲು ರಾಜನು ಚಿಂತಾಕಾಂತನಾಗಿ ಕೆಲವು ವೃದ್ಧ ಹಿತೈಷಿಗಳು ರಾಜನನ್ನು ಕಂಡು, ಮಹಾರಾಜನೇ, ಹೀಗೆ ಚಿಂತೆ ಮಾಡುವುದರಿಂದ ಯಾವ ಪ್ರಯೋಜನವೂ ದೊರೆಯದು. ಈ ನಗರದಲ್ಲಿ ಅತೀ ಪ್ರಾಚೀನವೂ ಪ್ರಖ್ಯಾತವೂ ಆದ ಏಕಾಂಬರೇಶ್ವರ ದೇವಾಲಯವಿರುವುದು. ಆ ಪರಮೇಶ್ವರನೇ ಏಕಾಂಬರೇಶ್ವರ ರೂಪದಲ್ಲಿ ನೆಲೆಸಿ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿರುವನು. ಒಮ್ಮೆ ಶಾಪಗ್ರಸ್ತಳಾದ ಪಾರ್ವತಿ ದೇವಿಯು ಈ ಕ್ಷೇತ್ರದಲ್ಲಿ ಏಕಾಂಬರೇಶ್ವರನನ್ನ ಆರಾಧಿಸಿ ಶಾಪ ಮುಕ್ತಳಾದಳು. ಆದ್ದರಿಂದ ನೀನು ಆ ಏಕಾಂಬರೇಶ್ವರನನ್ನು ಮೊರೆಹೊಕ್ಕು ಶ್ರದ್ಧಾ ಭಕ್ತಿಗಳಿಂದ ಆರಾಧಿಸಿ ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳು ಎಂದು ಸಲಹೆ ಮಾಡಿದರು. ಅದರಂತೆ ರಾಜನು ಶ್ರೀ ಏಕಾಂಬರೇಶ್ವರನನ್ನು ಶ್ರದ್ಧಾ ಭಕ್ತಿಯಿಂದ ಅರ್ಪಿಸುತ್ತಾ, ಎಲೆ ಪರಮೇಶ್ವರನೇ, ನನ್ನ ಕುಲದೈವವಾದ ವರದರಾಜ ಮೂರ್ತಿಯ ಶಿರವು ಕಂಪಿಸುತ್ತಿದೆ, ಅದು ನಿಲ್ಲುವಂತೆ ಕೃಪೆ ಮಾಡು ಎಂದು ಪ್ರಾರ್ಥಿಸುತ್ತಾ ಕಾಲಹರಣ ಮಾಡುತ್ತಿರಲು ಒಂದು ದಿನ ಕಡೆಯ ಯಾಮದಲ್ಲಿ ಏಕಾಂಬರನಾಥನು ರಾಜನ ಕನಸಿನಲ್ಲಿ ವೃದ್ಧ ಬ್ರಾಹ್ಮಣ ರೂಪದಿಂದ ಗೋಚರಿಸಿ, ಎಲೆ ರಾಜನೇ, ರೇವಣಸಿದ್ಧನೆಂಬ ಗಣಾಧೀಶನು ತನ್ನ ಲೀಲೆಯಿಂದ ಈ ನಗರದಲ್ಲಿ ಹುಚ್ಚನ ವೇಷ ಧರಿಸಿ ಸಂಚರಿಸುತ್ತಿರಲು ಕೆಲವು ದುಷ್ಟರು ಒಂದು ದಿನ ಆತನ ಕುತ್ತಿಗೆಗೆ ಕೈ ಹಾಕಿ ಬಲಾತ್ಕಾರದಿಂದ ನಿನ್ನ ಕುಲದೈವವಾದ ವರದರಾಜ ಸ್ವಾಮಿಯ ದೇವಾಲಯದೊಳಗೆ ತಳ್ಳಿದರು. ಶಿವಭಕ್ತ ಶಿರೋಮಣಿಯಾದ ವರದರಾಜನು ಭಗವತ್ಪಾದರಾದ ರೇವಣಸಿದ್ಧರ ಶಿರಸ್ಸಿಗಾದ ಹಿಂಸೆಯನ್ನು ಸೈರಿಸಲಾರದೆ ತನ್ನ ಶಿರವನ್ನೇ ಅಲ್ಲಾಡಿಸುತ್ತಿರುವನು. ಚಿಂತಿಸಬೇಡ, ನೀನು ಆ ಗುರುವರ್ಯನಿಗೆ ಶರಣಾಗಿ ಪ್ರಾರ್ಥಿಸಿದರೆ ಆ ಸದ್ಗುರು ವರದರಾಜನ ಶಿರವ ಕಂಪನವನ್ನು ನಿಲ್ಲಿಸುವನು ಎಂದು ಹೇಳಿ ಅದೃಶ್ಯನಾದನು. ವಿಷ್ಣು ಭಕ್ತನಾಗಿ ತ್ರಿಮೂರ್ತಿಗಳಲ್ಲಿ ಭೇದ ಭಾವ ಹೊಂದಿದ್ದ ರಾಜನು ಅಧಿಕಾರ ಮದದಿಂದ ಗರ್ವಿತನಾಗಿ ರೇವಣಸಿದ್ಧ ಗುರು ಸಾರ್ವಭೌಮರನ್ನು ಹುಡುಕಿ ಕರೆಯಲು ತಾನೇ ಹೋಗದೆ ತನ್ನ ಚಾರರನ್ನು ಕಳುಹಿಸಿದನು. ರಾಜಭಟರು ಆ ಹುಚ್ಚ ವೇಷದಲ್ಲಿದ್ದ ಗುರುವರನ ಮಹಿಮಾತೀಶಿಗಳನ್ನರಿಯದೆ ಅವರ ಬಳಿ ಹೋಗಿ, ಅಯ್ಯ, ನಿನ್ನನ್ನು ಅರಮನೆಗೆ ಕರೆದೊಯ್ಯಲು ರಾಜರು ನಮ್ಮನ್ನು ಕಳುಹಿಸಿರುವರು, ಆದ್ದರಿಂದ ನಮ್ಮೊಡನೆ ಅರಮನೆಗೆ ಬಾ ಎಂದು ಕರೆಯಲು ರೇವಣಸಿದ್ಧರು, ಎಲೆ ರಾಜಭಟರೇ, ನಿಮ್ಮ ಮಹಾರಾಜನಿಗೂ ನನಗೂ ಯಾವ ಸಂಬಂಧವೂ ಇಲ್ಲ. ನಾನೊಬ್ಬ ತಿರುದುಂಬ ದಾರಿ ಭಿಕ್ಷುಕ. ನಾನು ನಿಮ್ಮ ರಾಜನ ಬಳಿಗೆ ಬರಲಾರೆನೆಂದು ಹೇಳಿದರು. ಬೇರೆ ದಾರಿ ಇಲ್ಲದೆ ರಾಜಭಟರು ವಿಷಯವನ್ನು ರಾಜನಿಗೆ ತಿಳಿಸಿದರು. ಅದನ್ನು ಕೇಳಿದ ರಾಜನು ಕೋಪೋದ್ರೇಕದಿಂದ ಕೆಂಪೇರಿದ ಕಣ್ಣುಗಳಿಂದ ರಾಜಭಟರನ್ನು ಕುರಿತು, ಎಲೆ ಭಟರೇ, ಆ ಭಿಕ್ಷುಕನನ್ನು ನನ್ನ ಆಜ್ಞೆಯನ್ನ ಲಕ್ಷಿಸದಷ್ಟು ಧೂರ್ತನೇ. ಅವನು ಒಳ್ಳೆ ಮಾತಿನಿಂದ ಬರದಿದ್ದರೆ ಬಲ ಪ್ರಯೋಗ ಮಾಡಿ ಆದರೂ ಇಲ್ಲಿಗೆ ಕರೆತನ್ನಿ ಎಂದು ಆಜ್ಞೆ ಮಾಡಿದನು. ಮರು ಮಾತನಾಡದ ರಾಜಭಟರು ಆಯುಧ ಪಾಣಿಗಳಾಗಿ ಆ ಭಿಕ್ಷುಕನಲ್ಲಿ ಹೋಗಿ ಬಲಾತ್ಕಾರದಿಂದ ಆತನನ್ನು ಹಿಡಿದು ಕೈಕಾಲುಗಳನ್ನು ಕಟ್ಟಲು ಪ್ರಯತ್ನ ಮಾಡುತ್ತಿರಲು ಗುರುವರ್ಯರ ತಪಪ್ರಭಾವದಿಂದ ಆ ಭಟರಲ್ಲಿ ಕೆಲವರು ರಕ್ತ ಕಾರಿದರು, ಕೆಲವರು ಮೂರ್ಛೆ ಬಿದ್ದರು, ಮತ್ತೆ ಕೆಲವರ ಕಣ್ಣು ಗುಡ್ಡೆಗಳು ಕಳಚಿ ಬಿದ್ದವು. ಅದನ್ನೆಲ್ಲ ನೋಡಿ ಭಯಭೀತರಾದ ರಾಜಭಟರು ಹೋಗಿ ರಾಜನಿಗೆ ವರದಿ ಮಾಡಲು ರಾಜನು ಭಯದಿಂದ, ಅಯ್ಯೋ ವಿಧಿಯೇ, ಆ ಹುಚ್ಚನೇ ಕನಸಿನಲ್ಲಿ ಬ್ರಾಹ್ಮಣ ಹೇಳಿದ ಮಹಾತ್ಮನಾಗಿರಬೇಕು, ಅಲ್ಲದಿದ್ದರೆ ಒಬ್ಬ ಸಾಧಾರಣ ಭಿಕ್ಷುಕನಿಂದ ಇಂಥ ಅದ್ಭುತ ಮಹಿಮೆಗಳನ್ನು ತೋರಲು ಸಾಧ್ಯವೇ ಇಲ್ಲ. ಅಯ್ಯೋ, ಇನ್ನೇನು ಗತಿ? ನಾನು ಗರ್ವಿತನಾಗಿ ರಾಜಮದದಿಂದ ದುಡುಕಿದ್ದಕ್ಕಾಗಿ ನನಗೆ ಈ ಅವಸ್ಥೆ ಬಂದಿದೆ ಎಂದು ಚಿಂತಿಸಿ ಕೂಡಲೇ ಮಿಂದು ಶುಚಿರ್ಭೀತನಾಗಿ ತಾನೋರ್ವನೇ ಪಾದಾಚಾರಿಯಾಗಿ ಆ ಭಿಕ್ಷುಕನಿದ್ದ ಸ್ಥಳಕ್ಕೆ ಹೋಗಿ ಖಿನ್ನವದನಾಗಿ ನಾಚಿ ತಲೆಬಾಗಿ ಕೈಜೋಡಿಸಿ
ಎಲೈ ಮಹಾತ್ಮನೇ, ಅಜ್ಞಾನದಿಂದಲೂ ರಾಜಮದದಿಂದಲೂ ಅಹಂಕಾರದಿಂದಲೂ ಶಿವಸ್ವರೂಪಿಯು ಭಕ್ತವತ್ಸಲನು ದಯಾಮಯನು ದೀನಬಂಧು ಆದ ನಿನಗೆ ನಾನಾ ವಿಧವಾದ ಹಿಂಸೆಗಳನ್ನು ಉಂಟು ಮಾಡಿಸಿದೆ. ನಾನು ಮಹಾಪಾಪಿ. ಎಲೈ ಪೂಜ್ಯನೇ, ನಿನ್ನ ದರ್ಶನ ಮಾತ್ರದಿಂದಲೇ ನನ್ನ ಅಜ್ಞಾನ ತೊಲಗಿ ಜ್ಞಾನೋದಯವಾಗಿದೆ. ನಿನ್ನ ಪಾದಧೂಳಿಯಿಂದ ನನ್ನ ರಾಜ್ಯ ಪಾವನವಾಗಿದೆ. ಇಗೋ ನಿಮಗೆ ಶರಣಾಗಿ ಬಂದಿರುವೆನು. ಇನ್ನು ನನ್ನನ್ನು ಪರೀಕ್ಷಿಸದೆ ಶರಣಾಗಿರುವ ನನ್ನ ಎಲ್ಲ ಅಕ್ಷಮ್ಯ ಅಪರಾಧಗಳನ್ನು ಮನ್ನಿಸಿ ಕೃಪೆದೋರಿ ನನ್ನ ಕುಲದೈವನಾದ ವರದರಾಜ ಸ್ವಾಮಿಯ ಶಿರಕಂಪನವನ್ನು ನಿಲ್ಲಿಸು, ಕಾಪಾಡು ಅಂತೇಳಿ ದೈನ್ಯದಿಂದ ಪ್ರಾರ್ಥಿಸುತ್ತಿರಲು ಕರುಣಾಮಯರಾದ ರೇವಣಸಿದ್ಧರು ರಾಜನ ಭಕ್ತಿಗೂ ಪಶ್ಚಾತ್ತಾಪಕ್ಕೂ ಒಲಿದು ಪ್ರಸನ್ನರಾಗಿ ತಮ್ಮ ಕಪಟ ವೇಷವನ್ನು ತೊರೆದು ನಿಜ ಸ್ವರೂಪದಿಂದ ದರ್ಶನವಿತ್ತರು. ಎಲೈ ರಾಜನೇ, ನಿನ್ನಲ್ಲಿಯೂ ನಿನ್ನ ಪ್ರಜೆಗಳಲ್ಲಿಯೂ ದೇವಾದಿದೇವನಾದ ಪರಮೇಶ್ವರನಲ್ಲಿ ಭಕ್ತಿ ಇಲ್ಲದಿರುವುದೇ ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣ ಎಂದು ಹೇಳಿ ರಾಜನನ್ನ ಕುರಿತು, ಎಲೈ ರಾಜನೇ, ನಿನ್ನ ಕುಲದೈವವಾದ ವರದರಾಜ ಸ್ವಾಮಿಯ ಶಿರಕಂಪನವನ್ನು ನಿನ್ನಿಷ್ಟದಂತೆ ನಿಲ್ಲಿಸುವನು. ನನ್ನೊಡನೆ ಬಾ ಎಂದು ಕರೆದೊಯ್ದು ದೇವಾಲಯವನ್ನು ಹೊಕ್ಕು ಗರ್ಭಗುಡಿಯೊಳಗೆ ತಾವೊಬ್ಬರೇ ಹೋಗಿ ದೇವರಿಗೆ ತೆರೆಯನ್ನು ಕಟ್ಟಿಸಿ ತಾವು ವಿಗ್ರಹದ ಪಕ್ಕದಲ್ಲಿ ನಿಂತು ತಮ್ಮ ದಕ್ಷಿಣದ ಪರಶುಹಸ್ತವನ್ನ ವರದರಾಜನ ಮಸ್ತಕದ ಮೇಲೆ ಶಿವಧ್ಯಾನ ಮಾಡುತ್ತಾ ಇರಲು ಕ್ಷಣಾರ್ಧದಲ್ಲಿ ಕಂಪಿಸುತ್ತಿದ್ದ ವರದರಾಜನ ಮಸ್ತಕವು ಸ್ತಂಭಿತವಾಯಿತು. ಗುರು ಸಾರ್ವಭೌಮರು ಆ ಅದ್ಭುತ ಲೀಲೆಯನ್ನು ನೋಡಿ ದೇವತೆಗಳು ಪುಷ್ಟಿಗ್ರಹಿತರು, ದೇವ ದುಂದುಬಿಗಳು ಮೊಳಗಿದವು. ಇತ್ತ ಗುರುವರ್ಯರ ಅದ್ಭುತ ಮಹಿಮಾತಿಶಯವಾದ ಕಣ್ಣುಗಳಿಂದ ನೋಡಿದ ರಾಜನು ದೈನ್ಯದಿಂದ ಗುರುವರ್ಯನ ಪಾದಾರವಿಂದಗಳಿಗೆ ಮಣಿದು ಕೈ ಮುಗಿದು ನಾಚಿ ತಲೆಬಾಗಿ ನಿಂತಿರಲು ಗುರುವರ್ಯರು, ಎಲೈ ರಾಜನೇ, ಕೇಳು ಕೇಳು, ಪರದೈವಗಳನ್ನ ಪರಮಾರ್ಥಗಳನ್ನ ನಿಂದಿಸದೆ ಸಮತಾಭಾವದಿಂದಿರಬೇಕು. ಸೃಷ್ಟಿ ರಹಸ್ಯವನ್ನು ಹೇಳುವೆನು, ಮನಸ್ಸಿಟ್ಟು ಕೇಳು. ಅದಕ್ಕೆ ಪರದೈವಗಳನ್ನ ಪರಮಾರ್ಥಗಳನ್ನ ನಿಂದಿಸದೆ ಸಮತಾಭಾವದಿಂದ ಇರಬೇಕು. ಇದು ಸೃಷ್ಟಿ ರಹಸ್ಯವನ್ನ ಹೇಳ್ತೀನಿ ಕೇಳು ಅಂತೇಳಿ ಈ ಸೃಷ್ಟಿಯ ರಹಸ್ಯವನ್ನ ಜಗದ್ಗುರುಗಳು ಆ ಕಂಚಿ ರಾಜ ಹೇಳ್ತಾರ. ಹೆಂಗ ಏನು ಅನ್ನೋದು ಮತ್ತೆ ನಾಳೆ ಮುಂದಿನ ಭಾಗ ಹೇಳೋಣ. ಆ ರಾಜನ ಗರ್ವ ಭಂಗ ಮಾಡಿ ಆತನಿಗೆ ಬ್ರಹ್ಮಜ್ಞಾನ ಹೇಳುವಂತ ಒಂದು ಒಳ್ಳೆಯ ಪ್ರಸಂಗ ಅದ ಇದು. ಇದನ್ನ ನಾಳೆ ಮತ್ತೆ ಮುಂದುವರಿಸೋಣ ಅಂತ ಹೇಳ್ತಾ ಈ ಒಂದು ಪಾಠವನ್ನ ಓದುವಿಕೆ, ಪಾಠ ಏನಿಲ್ಲದ್ರಾಗ ಓದುವಿಕೆ, ರೀಡಿಂಗ್ ತಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಜೈ ಶುದ್ಧ ಜೈ ಶ್ರೇಷ್ಠ. ಇದುವರೆಗೆ ಶುದ್ಧ ಪರಮೇಶ್ವರತ್ವರಾದ ಶರಣ ಮಹಾಸ್ವಾಮಿಗಳು ಪೌರಾಚಾರ್ಯ ಧರ್ಮದರ್ಶನ ವಿಷಯವಾದ ರೇವಣಸಿದ್ಧರ ಪಟ್ಟಾಭಿಷೇಕ ಹಾಗೂ ಕಂಚಿರಾಜನ ಗರ್ವಭಂಗದ ವಿಚಾರವನ್ನ ಬಹಳ ಸುಂದರವಾಗಿ ನಮಗೆ ಓದಿ ಹೇಳಿದರು. ಅವರಿಗೆ ಅನಂತ ಧನ್ಯವಾದಗಳು. ಇನ್ನ ಮಂಗಳಾಚರಣೆ. ಆರತಿಯನ್ನು ಬೆಳಗುವೇನು ಪೀತಾಂಬರಸಿಗೆ, ಪಂಡಿತ ಪೀತಾಂಬರಸಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಬಾಲಕೋದೆ ಶ್ರೀ ಚಂದ್ರೋದಯ ರಚಿಸಿದಾತನಿಗೆ, ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಗೆ, ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತಗೆ, ವೃತ್ತಿಯನ್ನಾವಳಿ ಕೃತಿಯನ್ನು ಪ್ರಕಟ
ಭಜಪ ಮಹಾಮಹಿಮನಿಗೆ ಸಂಸ್ಕೃತವರ್ಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೋ ದೊರೆದವಗೆ ಬಂಧ ಮೂಲ ಜ್ಞಾನವ ಕಳೆದ ಸದ್ಗುರು ದೇವರಿಗೆ ಸಂತನಾದ ಗುರುನಾಥಗೆ ಒಲಿದ ಶಿವಾನಂದರಿಗೆ ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ ಪಂಡಿತ ಪೀತಾಂಬರಜಿಗೆ ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಗತಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ವ್ಯಾಪ್ತವೇನ ಚ ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ ಜ್ಞಾನಶಕ್ತಿ ಸಮಾರೂಢ ತತ್ವಮಾಲಾ ವಿಭೂಷಿತಃ ಭಕ್ತಿ ಮುಕ್ತಿ ಪ್ರದಾತಾಯ ತಸ್ಮೈ ಶ್ರೀ ಗುರುವೇ ನಮಃ ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿಧಾಸಿನೇ ಸ್ವಾತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ ನ ಗುರುರಧಿಕಂ ತತ್ವಂ ನ ಗುರುರಧಿಕಂ ತಪಃ ತತ್ವಂ ಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ಮನ್ನಾಥ ಶ್ರೀ ಜಗನ್ನಾಥ ಜಗದ್ಗುರು ಮಹಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ ಧ್ಯಾನಮೂಲಂ ಗುರುಮೂರ್ತಿ ಪೂಜಾಮೂಲಂ ಗುರುಪಾದಂ ಮಂತ್ರಮೂಲಂ ಗುರುರ್ವಾಕ್ಯಂ ಮೋಕ್ಷಮೂಲಂ ಗುರುಕೃಪಾ ಗುರುರಾಧರಣಾನಿಶ್ಚ ಗುರು ಪರಮಶಿವಂ ಗುರು ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ಪರಮ ಗುರುವಂದನ ಓಂ ಪೂಜ್ಯಾಯ ಸಾಧು ನಿಶ್ಚಲದಾತಾಯ ಸನಾತನ ಧರ್ಮ ಸಮನ್ವಯ ಜ್ಞಾನ ಭಾರತ ಸಾಹಿತ್ಯ ಸಾಮ್ರಾಟಾಯ ಶ್ರೀ ವಿಚಾರ ಸಾಗರ ವೃತ್ತಿ ಪ್ರಭಾಕರಾದಿ ಪ್ರೌಢ ಪ್ರಕ್ರಿಯಾ ಸದ್ಗ್ರಂಥರಚಯಿತಾಯ ಪರಮಾನಂದ ಪ್ರಾಪ್ತಿ ರೂಪೇಣ ಸರ್ವ ದುಃಖ ನಿವೃತ್ತಿ ರೂಪೇಣ ಸತ್ಯ ಮೋಕ್ಷ ಮಾರ್ಗ ಪ್ರದರ್ಶಕಾಯ ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಪರಮ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮೋ ನಮೋ ಸಮಸ್ತ ಶುದ್ಧ ಬ್ರಹ್ಮ ರೂಪಾತ್ಮಚೇತನ ಕಮಲವಾಸನೆ ನಮೋ ನಮೋ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ 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 ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ ಓಂ ಶಾಂತಿ 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 ಎಲ್ಲರಿಗೂ ಶರಣು ಶರಣಾರ್ಥಿಗಳು ಜೈ ಶುದ್ಧ ಬ್ರಹ್ಮ ಜೈ ಜೈ ಶುದ್ಧ ಬ್ರಹ್ಮ ಜೈ ಶುದ್ಧ ಬ್ರಹ್ಮ ಎಲ್ಲರಿಗೂ